ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಅಶೋಕ ನಗರದ ತಾಂಡಾದ ರೈತರು ಆದ ಮಲ್ಲು ಹಾಗೂ ವೆಂಕಟೇಶ್ ಪ್ರತಿ ವರ್ಷ ಅನೇಕ ರೈತರು ಸುಮಾರು 5-6 ವರ್ಷಗಳಿಂದ ಒಬ್ಬರಿಗಿಂತ ಒಬ್ಬರು ಸ್ಪರ್ಧೆಯಂತೆ ಬರಡು ಭೂಮಿಯಲ್ಲಿ ಬಂಗಾರದ ಬೆಳೆ ಕಲ್ಲಂಗಡಿ ಬೆಳೆ ಪ್ರತಿ ಎಕರೆಗೆ 30 ಟನ್ನಷ್ಟು ಕಲ್ಲಂಗಡಿ ಫಸಲು ಬೆಳೆದು ಸಾಧನೆಗೈದ ರೈತರನ್ನ ಗುರುತಿಸಿ ಕಳಶ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಜಾಲ್ನಾ ಇವರ ವತಿಯಿಂದ ವಿಶೇಷ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಕಲ್ಲಂಗಡಿ ಕತ್ತರಿಸುವುದರ ಮುಖಾಂತರ ಉದ್ಘಾಟಿಸಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ದಾಳ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಬೆಳೆದ ಕಲ್ಲಂಗಡಿಯನ್ನ ಬೇರೆ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಸರಬರಾಜು ಆಗುತ್ತಿರುವುದು ನೋಡಿದ್ರೆ ರೈತರ ನಿರಂತರ ಪರಿಶ್ರಮದಿಂದಾಗಿ ಒಳ್ಳೆಯ ಫಸಲು ಬಂದು ಮಾರ್ಕೆಟ್ನಲ್ಲಿ ರೈತರಿಗೆ ಒಳ್ಳೆಯ ಬೆಲೆ ಸಿಕ್ಕಿದ್ರಿಂದ ರೈತರು ಖುಷಿಯಾಗಿದ್ದು ನಮ್ಮ ಯಾದಗಿರಿ ಹೆಸರು ಬೇರೆ ಜಿಲ್ಲೆ ಬೇರೆ ರಾಜ್ಯಗಳಲ್ಲಿ ಬರಲು ಕಾರಣ ಈ ಭಾಗದ ರೈತರೇ ಕಾರಣ ಅಂತ ಶ್ಲಾಘಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೆಲವು ರೈತರು ಕಲ್ಲಂಗಡಿ ಬೆಳೆದು ಕೈಸುಟ್ಟುಕೊಂಡಿದ್ದಾರೆ. ನೀರಿನ ಮೂಲಗಳು ಬತ್ತಿ ಹೋಗಿದ್ರಿಂದ ಸಾಕಷ್ಟು ರೈತರು ಅಪಾರ ಪ್ರಮಾಣದ ಹಾನಿಗೊಳಗಾಗಿದ್ದಾರೆ. ಆದರೆ ಮುಂಡರಗಿ ರೈತರ ಜಮೀನಿನಲ್ಲಿ ಕೊಳವೆ ಬಾವಿ ನೀರಿನ ಯಾವುದೇ ಕೊರತೆ ಎದುರಾಗದ ಹಾಗೆ ಕಾಪಾಡಿಕೊಂಡು ಅಧಿಕ ಲಾಭ ಗಳಿಸಿದ್ದಾರೆ. ಆದ ಕಾರಣ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಇವರ ಜಮೀನಿಗೆ ಭೇಟಿ ನೀಡಿ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳನ್ನು ಇವರ ಮನೆ ಬಾಗಿಲಿಗೆ ಮುಟ್ಟಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಸಾಮಾಜಿಕ ಹೋರಾಟಕ್ಕೆ ಉಮೇಶ್ ಮುದ್ದಾಳ್ ಭರವಸೆ ಕೊಟ್ಟಿದ್ದಾರೆ. ನಮ್ದು ರೈತರಿ ಪೈಲ ನಮ್ದು ಡಿಜೆ ಇತ್ರಿ, ನಾ ಡಿಜೆ ಆಪರೇಟರ್ ಮಾಡೀನಿ ಪೈಲ ಎಲ್ಲ. ಈಗ ಡಿಜೆ ಗಿಜೆ ಎಲ್ಲ ಬಿಟ್ಟು ಕಂಟಿನ್ಯೂ 4-5 ವರ್ಷ ಆಯ್ತು ನಾವು ಕಲ್ಲಂಗಡಿ ಬೆಳೆದು. ಎಲ್ಲ ನಮ್ಮ ಮಲ್ಲು ನಾವಿಬ್ರು ಪಾರ್ಟ್ನರ್ ಇದೀವಿ. ನಾವೀಗ ಸುಮ್ಮನೆ ಕಾಂಪಿಟೇಷನ್ ಆಗಿ ಆತ ಕೆಳಗೆ ಬೆಳೆಸೋದು ನಾನು ಕಳಿಸ್ತೀವಿ. ಕಾಂಪಿಟೇಷನ್ ಆಗಿ ಈ ವರ್ಷ ಚೆನ್ನಾಗಿ ಬೆಳೆದೀವಿ ನಾವು. ಈ ವರ್ಷ 20ರಿಂದ 25 ರೂಪಾಯಿ ರೇಟ್ ಹೈಯೆಸ್ಟ್ 28 ತನಕ ಕೊಟ್ಟಿವ್ರಿ. ಈ ವರ್ಷ ನಾವು ಉಳಿತಾಯ ರೀ. ನಾನು ನನಗೆ 45ರಿಂದ 50 ಲಕ್ಷ ಉಳಿತಾಯ ಆಗಿದ್ರಿ. ಈ ವರ್ಷ ರೇಟ್ ಯಾವ ವರ್ಷ ಸಿಕ್ಕಲ್ರಿ ನಮ್ಗೆ ರೇಟ್. ಈ ವರ್ಷ ಭಾರಿ ರೇಟ್ ಬಂಪರ್ ರೇಟ್ ಸಿಕ್ಕಲ್ರಿ ನಮ್ಗೆ ರೀ. ಅಶೋಕನಗರ ಮುಂಡ್ರಿ ತಾಂಡ ಯಾದಗಿರಿ ಡಿಸ್ಟ್ರಿಕ್ಟ್ ರೀ. ರೈತರಿಗೆ ನಮಸ್ಕಾರ. ನನ್ನ ಹೆಸರು ಮಲ್ಲೂರಿ, ಮುಂಡ್ರಿ ತಾಂಡ ಅಶೋಕ್ ನಗರ್, ಯಾದಗಿರಿ ಜಿಲ್ಲಾ. ಈ ವರ್ಷ ನೋಡ್ರಿ ಹತ್ತಿ ಒಂದು 35 ಕ್ವಿಂಟಲ್ ಹತ್ತಿ ಮಾರಿನ್ರಿ. ಮತ್ತು 200 ಚೀಲ ಶೇಂಗಾ ಬೆಳೆಸೀನಿ. ಮತ್ತು ಇನ್ನು ಅದ್ರ ಪೈಲ ಒಂದು 17 ಲಕ್ಷ ರೂಪಾಯಿದು ಕಲ್ಲಂಗಡಿ ಮಾರಿನಿ. ಇನ್ನೂ ಒಂದು 20 ಲಕ್ಷ ರೂಪಾಯಿ ಕಲ್ಲಂಗಡಿ ಆತವ್ರಿ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾನು ನಿಮ್ಮ ಆಕಾಶ್ ಗುಲ್ಬರ್ಗಲ್ಲೇ ಮಾತಾಡ್ಕತ್ತೀನಿ. ಇವತ್ತು ಅಂದ್ರೆ ನಾವು ಯಾದಗಿರಿ ಡಿಸ್ಟ್ರಿಕ್ದಾಗ ಮಾಲ್ ತೊಗೊಂಡಿವ್ರಿ. ಮಲ್ಲೂರು ಆಟೋಡ್ ಅವ್ರದ್ರಿ. ಅವ್ರು ಇವತ್ತು ಭಾರಿ ಮಾಲ್ ಬೆಳೆಸ್ಯಾರಿ. ನಾ ಎಲ್ಲ ಕಡೆ ಮಾಲ್ ತುಂಬ್ತೀನಿ. ಈ ಥರ ಮಾಲ್ ಎಂದೂ ತುಂಬಿಲ್ರಿ. 1 ನಂಬರ್ ಮಾಲ್ ಅದ ರೀ. ಅಂದರೆ ಮಾಲ್ ಕಿಚನ್ ಕ್ವಾಲಿಟಿನೂ ನೋಡ್ಬೋದು ರೀ. ಈ ತಾಂಡದಾಗ ಅಂದರೆ ಹ್ಯಾಂಗದ ನೋಡಿ ಕಾಂಪಿಟೇಷನ್. ನಾ ಮೇಲೆ ನೀ ಮೇಲೆ ನಾ ಮೇಲೆ ನೀ ಮೇಲೆ ಅಂತ ಕೇಸಿ ಒಂದಕ್ಕೊಂದು ಆಗಲಿ ಎಲ್ಲವ್ರಿ ಅಂತ ಹೆಸರೇನು ಹೇಳಪ್ಲಿಲ್ಲ. ಏನಕ್ಕೆ ಇರಲ್ಲಕ್ರಿ, ಒಂದ್ರಗಿಂತ ಒಂದು ಮೇಲ್ಪಟ್ಕೇಸಿ ರೇಟ್ ಕೊಟ್ಟಿನ್ರಿ. ಮತ್ತು ಎಲ್ಲರೂ ಮಾಲ್ನು ಅದೇ ಥರ ಬಂದದ್ರಿ. ಎಲ್ಲರಿಗೆ ಸಂತೋಷ ಆಗಂತ ರೇಟ್ ಕೊಟ್ಟು ನೀವೇ ಖರೀದಿದಾರಿ ಅವ್ರಿ? ನಾನೇ ಖರೀದಿದ್ದಾರೆ. ಎಲ್ಲ ಕಡೆ ಮಾಲ್ ಕಳಿಸ್ಲಿಕ್ಕೆ ಇವತ್ತು 2 ಗಾಡಿ ಮುಂಬೈ ಅದ ರೀ. ಎಲ್ಲೆಲ್ಲಿ ಕಳಿಸಿರಿ? ಮತ್ತು ಮುಂಬೈ ರೀ. ಮತ್ತು ನಾಳೆಗೆ ಒಂದು ಕೋಲ್ಕತ್ತಾ ಆರ್ಡರ್ ಬಂದದ್ರಿ ಆಲ್ರೆಡಿ. ನಾ ವಿಡಿಯೋ ಕಾಲ್ ಮಾಡಿ ನಮ್ಮ ಸೆಟ್ಟಿಗೆ ಇದು ತೋರ್ಸಿನ್ರಿ. ಈ ಥರ ಮಾಲ್ ಅದತ್ರಿ. ಒಂದು ಕೋಲ್ಕತ್ತಾ ಆರ್ಡರ್ ಬಂದದ್ರಿ. ಮತ್ತೆ ಎಲ್ಲೆಲ್ಲಿ ಕಳಿಸಿರಿ? ಮತ್ತೆ ದಿಲ್ಲಿ ರೀ. ದಿಲ್ಲಿ ಕೋಲ್ಕತ್ತಾ 2 ಕಡೆ ಹೋಗ್ತಾವ್ರಿ. ಇಲ್ಲಿ ಹಂಗೆ ಸಿಕ್ಕ ಮಾಲ್ ಎಲ್ಲಿ ಸಿಕ್ಕಿಲ್ಲ? ಸಿಕ್ಕಿಲ್ರಿ. ಮೆಲೋಡಿ ಕಂಪ್ನಿ ರೀ. ಮೆಲೋಡಿ ಕಂಪ್ನಿ ಅದ ರೀ. 1 ನಂಬರ್ ಮಾಲ್ ಬೆಳೆಸ್ಯಾರಿ. ಇವತ್ತು 2 ಗಾಡಿ ಅದ ರೀ. ನಾಳೆ ಒಂದು 3-4 ಗಾಡಿ ತುಂಬ ಕ್ಲಿಯರ್ ಮಾಡ್ತೀವಿ. ಓಕೆ. ರೈತ ಬಂದವರೇ, ನಮ್ಮ ಹೆಸರು ದೇವರೆಡ್ಡಿ. ಕಲರ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ನಾವು ಇವತ್ತು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾದಗಿರಿ ಡಿಸ್ಟಿಕ್ ಮುಂಡ್ರಿಗಿ ವಿಲೇಜ್ ಅಶೋಕ ನಾಯಕ್ ತಾಂಡದಲ್ಲಿ ನಮ್ಮ ಕಂಪನಿಯ ವೆರೈಟಿ ಆದಂಥ ಮೆಲೋಡಿ ಕಲರ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮೆಲೋಡಿ ವೆರೈಟಿನ ರೈತರು ಇವತ್ತು ಬೆಳೆದಿದ್ದಾರೆ. ಇಲ್ಲಿ ಮೆಗಾ ಪೇಲ್ಡೆ ಮಾಡಿದ್ದೀವಿ. ನಂಬರ್ 1 ವೆರೈಟಿ, ಗುಡ್ ಕೀಪಿಂಗ್ ಕ್ವಾಲಿಟಿ, ಹೈ ಈಲ್ಡ್, ಬೆಟರ್ ಕ್ವಾಲಿಟಿ ಇರೋಂಥ ಮೆಲೋಡಿ ವೆರೈಟಿ. ಈ ವೆರೈಟಿ ಆಲ್ ಓವರ್ ಇಂಡಿಯಾದಲ್ಲಿ, ಆಲ್ ಓವರ್ ವರ್ಲ್ಡಲ್ಲೂ ಬೆಳೀತಾರೆ ಎಲ್ಲ ರೈತರು. ಅತಿ ಹೆಚ್ಚು ಲೈಕ್ ಮಾಡೋವಂಥ ವೆರೈಟಿ ಕಲರ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮೆಲೋಡಿ ವೆರೈಟಿ. ಗುಡ್ ಕೀಪಿಂಗ್ ಕ್ವಾಲಿಟಿ, ಗುಡ್ ಈಲ್ಡ್, ಮತ್ತು ಅತಿ ಕಡಿಮೆ ರೋಗನೇ ಕಮ್ಮಿ. ರೈತರು ಇದ್ರ ನಂಬಿ ಮಾಡ್ಬೋದು. ರೈತರು ಕಣ್ಣು ಮುಚ್ಚಿ ಮಾಡ್ಬೋದು ರೀ. ರೈತರಂತೂ ನೀವು ಇದು ಒಂದು ಸಾರಿ ಮಾಡಿದ್ರೆ ಮೆಲೋಡಿ ರೀ. ಈಗ ಸುತ್ತಮುತ್ತ ಯಾದಗಿರಿ, ಗುಲ್ಬರ್ಗ, ರಾಯಚೂರು, ಮೈಸೂರು, ಮಂಡ್ಯ, ಹಾಸನ್, ಚಿಕ್ಕಮಂಗ್ಳೂರು ಎಲ್ಲ ಕಡೆ ಬೆಳಿತಾರೆ ರೀ. ಕರ್ನಾಟಕದಲ್ಲಿ ಪ್ರತಿಯೊಂದು ಡಿಸ್ಟಿಕಲ್ಲಿನೂ ನಮ್ಮ ಕಂಪ್ನಿಯ ಮೆಲೋಡಿ ವೆರೈಟಿ ಮತ್ತು ಉತ್ಕರ್ಷ ವೆರೈಟಿ ಎಲ್ಲ ಕಡೆನೂ ಬೆಳಿತಾರೆ ರೀ. ರೈತರು ನಂಬರ್ 1. ಎಲ್ಲ ಕಂಪ್ನಿ ವೆರೈಟಿಗಿಂತ ಇದು ನಂಬರ್ 1 ವೆರೈಟಿ ಇದೆ. ರೈತರು ಒಂದು ಸಾರಿ ಬೆಳೆದ್ರೆ ಇನ್ನೊಂದು ಸಾರಿ ಬೇರೆ ವೆರೈಟಿ ಹಾಕೋದೇ ಇಲ್ಲ ರೀ. ಯಾದಗಿರಿ ಜಿಲ್ಲೆ ಬರೋ ಭೂಮಿ ಎಲ್ಲಿ ಬಂಗಾರ ಬೆಳೀತಕ್ಕಂಥ ಕೆಲಸ ಏನದಂದ್ರೆ ವೆಂಕಟೇಶು ಮತ್ತು ಮಲ್ಲು ಒಬ್ರಿಗೊಬ್ರು ಕಾಂಪಿಟೇಷನ್ ಆಗಿ ಇವತ್ತಿನ ದಿವಸ ಏನದಂದ್ರೆ ಬೇರೆ ಮಾಡ್ತಕ್ಕಂಥ ಬೆಳೆ ಎಲ್ಲನೂ ಬಿಟ್ಟು ಕೇಸಿ ಕಲ್ಲಂಗಡಿಯಲ್ಲಿ ಇವತ್ತು ಲಾರಿಗಟ್ಟಲೆ ನಮ್ಮ ಜಿಲ್ಲೆಗೆ ಅಷ್ಟೇ ಸರಬರಾಜಲ್ಲ, ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯಕ್ಕೆ ಕೂಡ ಇವತ್ತು ರಫ್ತು ಮಾಡ್ತಕ್ಕಂಥ ಕೆಲಸ ಏನದಂದ್ರೆ
ಆಕಾಶ್ ಅಂತ ಖರೀದಿದಾರ ಮಾಡ್ಲಕತ್ತಾನ. ನಮ್ಗೆ ಭಾಳ ಸಂತೋಷ ಅನಿಸ್ತದ. ನಮ್ಮ ಜಿಲ್ಲೆ ಹೆಸರು ಮತ್ತು ನಮ್ಮ ಜಿಲ್ಲೆ ಕೀರ್ತಿ ತರ್ತಕ್ಕಂಥ ಈ ರೈತರಿಗೆ ನಾವು ಎಷ್ಟು ಸನ್ಮಾನ ಮಾಡಿದ್ರು ತಪ್ಪಾಗೋದಿಲ್ಲ. ಇವ್ರು ನೋಡಿ ಕೇಸಿ ಪ್ರತಿಯೊಬ್ಬರು ಕಲಿಬೇಕು. ಭಾಳ ಮಂದಿ ಬಾಂಬೆ ಬೆಂಗಳೂರುಗಳು ಹೊಲ ಮನೆ ಇಟ್ಕೊಂಡು ಕೇಸಿ ಹೋಗ್ತಾರೆ. ಆದರೂ ಕೂಡ ಇವತ್ತೇನದಂದ್ರೆ ಕಲ್ಲಂಗಡಿ ಬೆಳೆದು ಸಾವಿರಾರು ಮಂದಿಗೆ ಕೆಲಸ ಕೊಡತ್ರಿ. ಇವತ್ತು ಲಾರಿ ಡ್ರೈವರ್ ಬದುಕ್ತಾನೆ, ಲಾರಿ ಬದುಕ್ತಾರೆ, ಕಾರ್ಮಿಕರು ಬದುಕ್ತಾರೆ, ಮತ್ತು ಖರೀದಿದಾರನ ಬದುಕ್ತಾರೆ. ತಾನು ಕೂಡ ಇವತ್ತೇನೋ ಖುಷಿಲಿಂತ ನಾ ಬೆಳೆದಿದ್ದೀನಿ ಅಂತ ಹೇಳಿ ಕೇಸಿ ಇವತ್ತು ಜಮೀನಲ್ಲೇ ಕಾರ್ಯಕ್ರಮ ಕಂಪ್ನಿಯವರು ಮೆಲೋಡಿ ಕಂಪ್ನಿಯವ್ರನ್ನ ಅವ್ರ ಮ್ಯಾನೇಜರ್ ಅವ್ರನ್ನ ಕರೆದು ಕೇಸಿ ಇವತ್ತು ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ರೈತರಿಗೆ ಊಟ ಹಾಕ್ತಕ್ಕಂಥ ಕೆಲಸ ಮಾಡಿದ್ನಲ್ಲ. ಈ ಅನ್ನದಾನಿ ರೈತ ಅಂದರೆ ಇದೇ, ಒಬ್ರಲಿಂತ ಒಬ್ರಿಗೆ ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಯಾರು ಮಲ್ಲು ಮತ್ತು ವೆಂಕಟೇಶ ಈ ಭಾಗದ ಇಬ್ಬರು ಏನಂತ ಜೋಡೆತ್ತಿದ್ದಂಗೆ ಇವರು ನಿರಂತರವಾಗಿ ಹಿಂಗೆ ಬೆಳೀಲಿ. ಸರ್ಕಾರದಿಂದ ಸೌಲಭ್ಯ ಕೊಡಿಸೋರ ಜೊತೆಗೆ ನಾನು ಅವ್ರ ಜೊತೆಗೆ ಕೈ ಹೆಗಲಿಗೆ ಜೋಡಿಸಿ ಕೇಸಿ ಅವರಿಗೆ ನಾನು ಬೆಳೆಸ್ತೀನಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸಂದರ್ಭದಲ್ಲಿ ದೇವರೆಡ್ಡಿ, ಪವನ, ಶಿವಪ್ಪ ಪೂಜಾರಿ, ರಾಜಯ್ಯ ಸ್ವಾಮಿ, ಮಲ್ಲೇಶ ಶಂಕರ, ಮಾನಸಿಂಗ, ಮಲ್ಲಿಕಾರ್ಜುನ ಸೇರಿ ಮತ್ತಿತರರು ಹಾಜರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.